ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಿನ್ನೆ ತಡರಾತ್ರಿ ಸುರಿದಂತಹ ಭಾರೀ ಮಳೆಗೆ ಅನೇಕ ಕಡೆ ನಾನಾ ರೀತಿಯ ಅವಾಂತರಗಳಾಗ್ಬಿಟ್ಟಿದೆ. ಎಲೆಕ್ಟ್ರಾನಿಕ್ ಸಿಟಿ ಬಳಿ ಇರತಕ್ಕಂಥ ಡ್ಯಾಡೀಸ್ ಗಾರ್ಡನ್ ಲೇಔಟ್ ಕಂಪ್ಲೀಟ್ ಜಲಾವೃತ ಆಗಿದೆ. ಅಲ್ಲಿರ್ತಕ್ಕಂಥ ಜನ ಮನೆಯಿಂದ ಹೊರಗೆ ಬರೋಕ್ಕಾಗದೆ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ನಿವಾಸಿಗಳು. ನೂರಾರು ಮನೆಗಳಿರ್ತಕ್ಕಂಥ ಡ್ಯಾಡೀಸ್ ಗಾರ್ಡನ್ ಲೇಔಟ್ ಅದು ಮಳೆ ನೀರು ಹೊರ ಹೋಗೋದಕ್ಕೆ ಸೂಕ್ತ ವ್ಯವಸ್ಥೆ ಇಲ್ಲದೆ ಅವಾಂತರ ಸೃಷ್ಟಿಯಾಗಿದೆ. ಈಗಾಗಲೇ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಕೂಡ ದೌಡಾಯಿಸಿದ್ದಾರೆ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ, ಇದು ಎಲೆಕ್ಟ್ರಾನಿಕ್ ಸಿಟಿ ಬಳಿ ಇರ್ತಕ್ಕಂಥ ಡ್ಯಾಡೀಸ್ ಗಾರ್ಡನ್ ಲೇಔಟ್. ಈ ಡ್ಯಾಡೀಸ್ ಗಾರ್ಡನ್ ಲೇಔಟ್ನಲ್ಲಿ ತಗ್ಗು ಪ್ರದೇಶ, ಸಹಜವಾಗಿ ನೀರು ನುಗ್ಗಿದೆ ಬೇಕಾದಷ್ಟು. ಈಗ ಮನೆಯಿಂದ ಹೊರಗೆ ಬರೋಕ್ಕಾಗ್ತಿಲ್ಲ, ಅಲ್ಲಿ ಅಪಾರ್ಟ್ಮೆಂಟ್ಗಳು ಮನೆಗಳೆಲ್ಲ ತುಂಬ ಇದೆ, ಹೊರಗೆ ಬರೋಕ್ಕಾಗ್ತಾ ಇಲ್ಲ. ಸೊ ಹಾಗಾಗಿ ಸುಮಾರು ನೂರಾರು ಮನೆ ಇದೆಯಂತೆ. ಈಗ ಸ್ವಲ್ಪ ಬಿಸಿಲು ಬರ್ತಾ 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 ನೀರು ಕಡಿಮೆ ಆಗಿದೆ. ಬೆಳಗ್ಗೆ ಅಂತೂ ವಿಪರೀತ ಇತ್ತು 7-8 ಗಂಟೆ ಟೈಮಲ್ಲಿ. ಹಾಗಾಗಿ ಈಗ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಬಂದು ಯಾರಾದರೂ ಎಮರ್ಜೆನ್ಸಿ ಮನೆಯಿಂದ ಹೊರಗೆ ಬರಬೇಕು ಅಂದರೆ ಅವ್ರನ್ನೆಲ್ಲ ಕರ್ಕೊಂಡು ಬರೋ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ರಾತ್ರಿ ಸುರಿದ ಒಂದು ಮಳೆಗೆ ಸಂಪೂರ್ಣವಾಗಿ ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ಡ್ಯಾಡೀಸ್ ಬಡಾವಣೆ ಸಂಪೂರ್ಣ ಜಲಾವೃತ ಆಗಿರೋದು ನಾನು ಇವತ್ತು ನೇರವಾಗಿ ದೃಶ್ಯಾವಳಿ ತೋರಿಸ್ತೀನಿ. ಈ ಡ್ಯಾಡೀಸ್ ಲೇಔಟ್ ಅಲ್ಲಿ ಪ್ರತಿ ವರ್ಷನೂ ಸಹ ಮಳೆ ಬಂದಾಗ ಇಲ್ಲಿ ನೀರು ತುಂಬಿಕೊಳ್ಳುತ್ತೆ. ಇದಕ್ಕೆ ಪ್ರಮುಖ ಕಾರಣ ಏನಂತಂದ್ರೆ ಈಗಾಗಲೇ ಹೆಬ್ಬಗೋಡಿ ಇರ್ಬೋದು ಅಥವಾ ಎಲೆಕ್ಟ್ರಾನಿಕ್ ಸಿಟಿ ಭಾಗದಿಂದನೂ ಸಹ ಸಾಕಷ್ಟು ನೀರು ಇಲ್ಲಿ ಇದೇ ಮುಖಾಂತರ ಹೋಗ್ಬೇಕು. ಅಂದ್ರೆ ಹಿಂಭಾಗದಲ್ಲಿ ಕೆರೆ ಇದೆ, ಕೆರೆಯಿಂದ ನೇರವಾಗಿ ಸಣ್ಣ ಕಾಲುವೆಗಳ ಮುಖಾಂತರ ನೀರು ಆಚೆ ಹೋಗ್ಬೇಕಾಗಿತ್ತು. ಆದ್ರೆ ಈ ಬಡಾವಣೆ ನಿರ್ಮಾಣ ಮಾಡಬೇಕಾದ್ರೆ ಇಲ್ಲಿ ಸಂಪೂರ್ಣವಾಗಿ ಕಾಲುವೆಗಳನ್ನ ಮುಚ್ಚಿ ಸಂಪೂರ್ಣ ಯಾವುದೇ ನೀರು ಆಚೆ ಹೋಗದಂತ ರೀತಿಯಲ್ಲಿ ಇವತ್ತು ಈ ಬಡಾವಣೆಯನ್ನು ನಿರ್ಮಾಣ ಮಾಡಿ ಹೋಗಿದ್ದಾರೆ. ಆದ್ರೆ ಇಲ್ಲಿನ ನಿವಾಸಿಗಳು ಈಗ ರಾತ್ರಿ ಬಿದ್ದ ಮಳೆಗೆ ಸಂಪೂರ್ಣವಾಗಿ ಮನೆಗಳಲ್ಲೇ ಸಂಪೂರ್ಣವಾಗಿ ತಗಲಾಕೊಂಡಿದ್ರು. ನಂತರ ಎಲೆಕ್ಟ್ರಾನಿಕ್ ಸಿಟಿ ಅಗ್ನಿಶಾಮಕ ದಳ ಸ್ಥಳಕ್ಕೆ ಬಂದು ಅಲ್ಲಿ ಮನೆಯಲ್ಲಿ ಯಾರು ಸಿಗಾಕೊಂಡಿದ್ರು ಅವರನ್ನ ಈಗ ಆಚೆ ಕರ್ಕೊಂಡ್ ಬರೋ ಒಂದು ಕೆಲಸ ಆಗಿದೆ. ಜೊತೆಗೆ ಬಡಾವಣೆ ಒಳಗಡೆ ಈಗಾಗಲೇ ಸಂಪೂರ್ಣವಾಗಿ ಏನ್ ಮಳೆ ನೀರು ಶೇಖರಣೆ ಆಗಿತ್ತು ಅದನ್ನ ಹೊರ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಮೋಟರ್ ಪಂಪ್ಗಳನ್ನ ಇಟ್ಟು ಈಗ ಆಚೆ ಹಾಕ್ತಾ ಇರೋಂಥದ್ದು. ಒಂದು ಕಡೆ ಅಲ್ಲ, ಇದು ಸುಮಾರು 4-5 ಲೇಔಟ್ ನಲ್ಲಿ ಏನು ಈಗ ನೀರು ತುಂಬಿದೆ. ಲೇಔಟ್ ನ ಸುತ್ತಮುತ್ತ ಎಲ್ಲಾ ರಸ್ತೆಗಳಲ್ಲೂ ನೀರು ತುಂಬಿದೆ. ಹಾಗಾಗಿ ಸಾಕಷ್ಟು ಸಂಪೂರ್ಣವಾಗಿ ಇಲ್ಲಿ ಮನೆಗಳಲ್ಲಿ ಎಲ್ಲಾ ಕಡೆ ನೀರು ತುಂಬಿದ್ರಿಂದ ಈಗ ಅದನ್ನ ತೆರವು ಮಾಡುವಂತ ಕೆಲಸ ಆಗ್ತದೆ. ಆದ್ರೆ ಪ್ರಮುಖ ಕಾರಣ ಇದಕ್ಕೆ ರಾಜಕಾಲುವೆಗಳನ್ನ ಒತ್ತುವರಿ ಮಾಡಿರುವಂತದ್ದು. ಜೊತೆಗೆ ಏನು ಈ ಬಡಾವಣೆಯಲ್ಲಿ ನೀರುಗಾಲುವೆ ಹೋಗ್ತಿದ್ವು ಅದನ್ನ ನೀರುಗಾಲುವೆ ಸಂಪೂರ್ಣವಾಗಿ ಮುಚ್ಚಿ ಬಡಾವಣೆ ಮಾಡಿದ್ದಾರೆ. ಇದ್ರ ಹಿಂದೆ ಇದ್ದಂತ ತಹಸೀಲ್ದಾರ್ ಆಶಾಪರ್ವಿನವರೇ ಖುದ್ದು 4 ವರ್ಷಗಳ ಹಿಂದೆ ಈ ಬಡಾವಣೆಗೆ ಏನ್ ತೆರವು ಮಾಡೋದಕ್ಕೆ ಬಂದಿದ್ರು. ಈ ಮನೆಗಳ ಹತ್ರ ಎಲ್ಲಿ ಕಾಲುವೆ ಹೋಗ್ತದೆ, ಎಷ್ಟು ಮೀಟರ್ ಹೋಗ್ತದೆ ಅನ್ನೋ ಮಾರ್ಕ್ ಸಹ ಮಾಡಿ ಹೋಗಿದ್ರು. ಆದ್ರೆ ಇಲ್ಲಿ ತನಕ ಅದನ್ನ ತೆರವು ಮಾಡಕ್ಕಾಗಿಲ್ಲ. ಆ ಸಮಯದಲ್ಲೂ ಸಹ ಬಡಾವಣೆ ನಿವಾಸಿಗಳಿಗೆ ಮತ್ತು ತಹಸೀಲ್ದಾರ್ ಆದಂತಹ ಆಶಾಪರ್ವಿನವರು ಸಹ ದೊಡ್ಡ ಮಟ್ಟದ ಗಲಾಟೆ ಆಗಿ ತೆರವು ಮಾಡೋದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಹಾಗಾಗಿ ಅದು ಹೆಬ್ಬಗೋಡಿ ಪೊಲೀಸ್ ಠಾಣೆ ಮೆಟ್ಲು ಹತ್ತಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ನಿನ್ನೆ ರಾತ್ರಿ ಸುರಿದ ಮಳೆಗೆ ಸಂಪೂರ್ಣವಾಗಿ ಮತ್ತೆ ಬಡಾವಣೆ ಜಲಾವೃತ ಆಗಿರೋದ್ರಿಂದ ಈಗ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ನೀರು ತೆರವು ಮಾಡೋದಕ್ಕೆ ಮುಂದಾಗಿದೆ. ಆದ್ರೆ ಎಷ್ಟರ ಮಟ್ಟಿಗೆ ಇದು ತೆರವು ಆಗ್ತದೆ ಮತ್ತೆ ಈ ಪ್ರಮುಖ ಏನ್ ಮಾರಾಟ ಮಾಡಿದ್ರು ಆ ಮನೆಗಳೆಲ್ಲ ಕಾಲುವೆಗಳನ್ನ ತೆರವು ಮಾಡ್ಬೇಕು ಅಂತೇಳಿ ಈಗಾಗಲೇ ಇಲ್ಲಿನ ಸ್ಥಳೀಯ ಆಡಳಿತ ಮಂಡಳಿಗೆ ಮನವಿ ಮಾಡ್ಕೊಳ್ತಾ ಇರೋದು. ಆನೇಕಲ್ ಅಂಬರೀಶ್, ಪಬ್ಲಿಕ್ ಟಿವಿ,